ಹೇ, ಚಾಟ್ ಜಿಪಿಟಿ ಪ್ರೀಮಿಯಂ ನ ಫ್ರೀಯಾಗಿ ಆಕ್ಟಿವೇಟ್ ಮಾಡೋದು ಗೊತ್ತಾಗ್ದಲ್ಲ ಕನ್ಫ್ಯೂಸ್ ಆಗಿದ್ದೀರಾ? ₹399 ಕಟ್ ಆಗುತ್ತೆ ಅನ್ನೋ ಭಯ ನಿಮ್ಗಿದ್ಯಾ? ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫ್ರೀಯಾಗಿ ಹೇಗೆ ಆಕ್ಟಿವೇಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ ನೀವು ಕ್ರೋಮ್ ಓಪನ್ ಮಾಡಿ ಚಾಟ್ ಜಿಪಿಟಿ ಅಂತ ಸರ್ಚ್ ಮಾಡಿ ಇಲ್ಲಿ ಬರೋ ಮೊದಲನೇ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ. ನೀವೇನಾದ್ರೂ ಆಲ್ರೆಡಿ ಲಾಗಿನ್ ಆಗಿಲ್ಲ ಅಂದ್ರೆ ಗೂಗಲ್ ಅಕೌಂಟ್ ಯೂಸ್ ಮಾಡಿ ನೀವು ಲಾಗಿನ್ ಆಗಬೇಕಾಗುತ್ತೆ ಫಸ್ಟ್ ಟೈಮ್. ಮೇ ಬಿ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ಸೊ ನನಗೆ ಅಪ್ಗ್ರೇಡ್ ಫಾರ್ ಫ್ರೀ ಅಂತ ಬರ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟ್ರೈ ಗೋ ಫ್ರೀ ಫಾರ್ 12 months ಅಂತ ಆಲ್ರೆಡಿ ಬರ್ತಾ ಇದೆ. 399 ಸ್ಕ್ರಾಚ್ ಆಗಿ ನೀವು ನೋಡ್ತಾ ಇರಬಹುದು, 0 ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಅಪ್ಗ್ರೇಡ್ ಟು ಗೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವುದೇ ಭಯ ಪಡುವಂತ ಅವಶ್ಯಕತೆ ಇಲ್ಲ, ನಿಮ್ ₹399 ಕಟ್ ಆಗಲ್ಲ. ನಿಮಗೆ ಕಟ್ ಆಗೋದು ಜಸ್ಟ್ ₹2. ಆ ₹2 ಕೂಡ ವಾಪಸ್ ನಿಮ್ಗೆ ಬರುತ್ತೆ. ನಿಮ್ಗೆ ಇಲ್ಲಿ ನೋಡಿ ಪೇಮೆಂಟ್ ಪೇಜ್ ಓಪನ್ ಆಗಿದೆ, ₹0 per month ಅಂಟಿಲ್ ಕೂಪನ್ ಎಕ್ಸ್ಪೈರ್ ಅಂತ. ಸೊ ನೀವು ಇಲ್ಲಿ ಕಾರ್ಡ್ ಡೀಟೇಲ್ ಸೆಲೆಕ್ಟ್ ಮಾಡಬೇಡಿ, ಡೈರೆಕ್ಟ್ UPI ID ಸೆಲೆಕ್ಟ್ ಮಾಡಿ. UPI ID ಸೆಲೆಕ್ಟ್ ಮಾಡಿ, ನಿಮ್ ನೇಮ್ ಕೇಳುತ್ತೆ, ನಿಮ್ ಬ್ಯಾಂಕ್ ಅಲ್ಲಿ ಲಿಂಕ್ ಆಗಿರೋ ನಿಮ್ ನೇಮ್ ಹಾಕಿ. ನನ್ನ ನೇಮ್ ಹಾಕ್ತೆ, ನೀವು ನೆಕ್ಸ್ಟ್ ನಿಮ್ UPI ID ಹಾಕ್ಬೇಕು. ಡೀಟೇಲ್ಸ್ ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿ, ಸಬ್ಸ್ಕ್ರೈಬ್ ನ ಕ್ಲಿಕ್ ಮಾಡಿ. ₹399 ಕಟ್ ಆಗುತ್ತೆ ಅಂತ ಬಟ್ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ, ನಿಮಗೆ ₹399 ಕಟ್ ಆಗಲ್ಲ. ಸೆಟ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ, ನಿಮ್ ಪಾಸ್ವರ್ಡ್ ಹಾಕಿ. ನೀವು ನೋಡ್ತಾ ಇದ್ದೀರಾ ಆಟೋ ಪೇ ಸೆಟ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇವಾಗ ನೀವು ಚೆಕ್ ಮಾಡಬಹುದು ನನಗೆ ಎಷ್ಟು ಕಟ್ ಆಗಿದೆ ಅಂತ. ನಂಗೆ ಕಟ್ ಆಗಿರೋದು ಜಸ್ಟ್ ₹1 ಮಾತ್ರ, ಅದು ಕೂಡ ನಂಗೆ ರಿಟರ್ನ್ ಮತ್ತೆ ಬರುತ್ತೆ. ಇವಾಗ ಚಾಟ್ ಜಿಪಿಟಿ ಪ್ರೀಮಿಯಂ 5 ಆಕ್ಟಿವೇಟ್ ಆಗಿದೆ, ಚಾಟ್ ಜಿಪಿಟಿ 5 ಅಂತ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಈಗ ಆಟೋ ಮ್ಯಾನೇಜ್ ರಿಕ್ವೆಸ್ಟ್ ನ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ನೋಡೋಣ. ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಬಂದು ಮ್ಯಾನೇಜ್ ಆಟೋ ಪೇ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಕ್ಯಾನ್ಸಲ್ ಆಟೋ ಪೇನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಕನ್ಫರ್ಮ್ ಕೇಳುತ್ತೆ. ನೆಕ್ಸ್ಟ್ ನಿಮ್ಮ UPI ಪಾಸ್ವರ್ಡ್ ಹಾಕಿ, ಪಾಸ್ವರ್ಡ್ ಹಾಕಿದ್ಮೇಲೆ ಕ್ಯಾನ್ಸಲ್ ಆಗುತ್ತೆ. ಫ್ಯೂಚರಲ್ಲಿ ನಿಮಗೆ ದುಡ್ಡು ಕಟ್ ಆಗಲ್ಲ.